ಮದ್ವೆ ಆದ್ಮೇಲೆ ಗಂಡನ್ ಚೆನ್ನಾಗಿ ನೋಡ್ಕೋತೀರಾ? ಚಾನ್ಸೇ ಇಲ್ಲ. ನಗಲ್ಲ, ಸುಮ್ನೆ ಕರೆಕ್ಟ್ ಆಗಿ ಹೇಳು. ಎಡಿಟ್ ಕಟ್ ಆಯ್ತಾ? ಆಮೇಲೆ ಕನ್ನಡ ಸಿನಿಮಾ ಮಾಡಕ್ ಡೇಟ್ಸ್ ಇಲ್ಲ ಅವಳ ಹತ್ರ. ನೋಡಿ ಎಷ್ಟು ಜನ ಪರ್ಫಾರ್ಮ್ ಮಾಡ್ತಿದ್ದಾರೆ. ಸುಮ್ನೆ ಒಂದ್ ಬಿಟ್ಟೆ ಆಡಿಷನ್. ಪ್ಲೀಸ್ ಅಂತ ಬರೀ ಮುಖಭಾವದಲ್ಲೇ. ನಿಮ್ ಯಜಮಾನ್ ಹೆಸರೇನು? ಯಶ್. ಚೀಪ್ ಕೆಲಸ ನೀವು ಮಾಡೋದಾ? ಅಂದ್ರೆ ನೀವ್ ಮಾಡಿದೀರಾ? ನೀ ಏನೇ ಮಾಡಿದ್ಯಾ? ಏನಿದು? ಅಮೃತ, I thought you were a classy lady. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಿರೇ ಮನ್ಸುಗೊಳ್ಳೆದು. ಹಾಡಿಸಿದಳೆ ಶೋದೆ ಜಗದೋಧಾರನ. ರೋಲಿಂಗ್ ಸರ್. ಪೋಣ ಎಲ್ಲಿಗೆ ಹೋಗೋವಾಗ ಎಲ್ಲಿಗೆ ಏನ್ ಮಾಡ್ದೆ? ಎಲ್ಲಿ ಕರ್ಕೊಂಡು ಹೋಗ್ತೀರ ನೋಡ? ಆಕ್ಟಿಂಗ್ಗೆ. ಅಯ್ಯಯ್ಯೋ ಬ್ರಾ, ಏನೋ ಜೋಕೆ ಇಲ್ದೆ ನಗೋ ಗಂಡ ನೀವು. ಏನೇ ಜೋಕ್ ಮಾಡಿದ್ರು ನಗದೇ ಇರೋ ಆಂಕರ್ ಏನ್ ಮಾಡೋಣ? ಏನಾದ್ರು ಇಷ್ಟ ಎನರ್ಜಿ ಶೋಲ್ ಇದ್ರೆ ಸಾಕು ಅಮೃತ. ಅವ್ಳ ಪಾಪ ಹೇರ್ ಸ್ಟೈಲ್ ಎಲ್ಲ ಮಾಡ್ಕೊಂಡ್ ಬಂದಿದ್ದಾಳೆ ಈ ಶೋಗೆ. ಓಕೆ, ಶುರು ಮಾಡಿ. ಅಯ್ಯೋ ಅಯ್ಯೋ, ನೆನ್ನೆ ಮುಗಿಸ್ಕೊಂಬಂದಿದ್ದ ಬ್ಯೂಟಿ ಪಾರ್ಲರ್. ಫುಲ್ ನ್ಯಾಚುರಲ್, ನೋ ಮೇಕಪ್. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯ್ತು ಕೀರ್ತಿ ENT ಕ್ಲಿನಿಕ್ಗೆ ವಿಸಿಟ್ ಮಾಡಿದ್ದಕ್ಕೆ. ಇವತ್ತು ನಮ್ಮ ಕ್ಲಿನಿಕ್ನ ಜಯನಗರ 7th ಬ್ಲಾಕ್ ಅಲ್ಲಿರೋ ಗಾರ್ಸಿ ರೆಸ್ಟೋರೆಂಟ್ಗೆ ಶಿಫ್ಟ್ ಮಾಡಿದೀವಿ. ಗಾರ್ಸಿ ಅಂದ್ರೆ ಗಾರ್ಡನ್ ಸಿಟಿ ರೆಸ್ಟೋರೆಂಟ್, ಪ್ಯೂರ್ ವೆಜ್ ರೆಸ್ಟೋರೆಂಟ್ ಇದು. ಬನ್ನಿ, ಇಡೀ ಫ್ಯಾಮಿಲಿ ಸಮೇತ ಫ್ರೆಂಡ್ಸ್ ಸಮೇತ ಬಂದು ಇಲ್ಲಿ ಊಟನ ಎಂಜಾಯ್ ಮಾಡಿ. ಇವತ್ತು ಒಂಥರ ನಮ್ಮ ಎಪಿಸೋಡ್ ಹೃದಯಕ್ಕೆ ಹಾನಿಕರ. ನೋಡಿ ಎಕ್ಸ್ಪ್ರೆಷನ್ಗಳು ಒಬ್ಬೊಬ್ರದ್ದು ಹೆಂಗಿದೆ. 2 ಜಡೆ ಒಂದ್ ಕಡೆ ಸೇರಲ್ಲ ಅಂತಾರೆ, ಆದ್ರೆ ನಾವು 3 ಜಡೆನೇ ಸೇರಿಸಿದ್ವಿ. ಅದಕ್ಕೆ ಜಡೆ ಹಾಕೊಂಡು ಈ ಥರ ಜೋಕ್ಗಳನ್ನೆಲ್ಲ ಸಹಿಸ್ಕೋಬೇಕು ಇವತ್ತು ನಾವು. ಈ ಇಂಟರ್ವ್ಯೂಲಿ ಏನು ಗಲಾಟೆ ಆಗದೆ ಶಾಂತವಾಗಿ ಇಡೀ ಕಾರ್ಯಕ್ರಮ ಮುಗಿದ್ರೆ ನಾನು ಒಂದೊಳ್ಳೆ ಕಾಫಿ ಕುಡ್ಕೊಂಡು ಮನೆಗೆ ಹೋಗ್ತೀನಿ. ನಿನ್ನೆ ಆಕ್ಚುಲಿ ಆರ್ಯವರ್ಧನ್ ಅವರು ಕನ್ಸಲ್ ಬಂದು ಹೇಳೋರು, ಯಾರು ಸುಮಾರಾಗಿರೋ ಹೀರೋಯಿನ್ಗಳನ್ನ ನಿಮ್ ಚಾನಲ್ ಅಲ್ಲಿ ಕೂರ್ಸು, ನಿಮ್ ಚಾನಲ್ ಒಳ್ಳೇದಾಗತ್ತೆ ಅಂತ. ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನೋ. ಅಭಿಮಾನಿ ದೇವರಿಗೂ. ಓ, ಹಾಗಾದ್ರೆ ನಾವು ಸುಮಾರಾಗಿದ್ದೀವಿ ಅಂತ ಅನ್ಸುತ್ತಾ? ಅವ್ರು ಅದಕ್ಕೆ ಕನ್ನಡಕ ಹಾಕೊಂಡ್ರು. ಪರವಾಗಿಲ್ಲ. ಬೇರೆ ಹೇಳ, ಯಾರಾದ್ರೂ ಒಬ್ರು ಸುಮಾರಾಗಿರೋ ಹೀರೋಯಿನ್, ಇನ್ನಿಬ್ರು ಸಖತ್ತಾಗಿರೋ ಹೀರೋಯಿನ್ ಇದ್ರೆ ನಿಮ್ ಚಾನಲ್ ಅಲ್ಲಿ ಕೂರ್ಸು, ನಿಮ್ ಚಾನಲ್ಗೆ ಒಳ್ಳೇದಾಗತ್ತೆ ಅಂತ ಹೇಳೋರು. ಸೊ ನಿಮ್ಗೆ ಕಾಲ್ ಮಾಡಿದೆ, ನೀವು ಒಪ್ಕೊಂಡು ಬಂದ್ರಿ, ಬಹಳ ಖುಷಿ ಆಯ್ತು. ಈ ಶೋ ಏನಾದ್ರು ಸಿಕ್ಕಾಪಟ್ಟೆ ಸಕ್ಸಸ್ ಆದ್ರೆ ಅಷ್ಟು ಕ್ರೆಡಿಟ್ ಆರ್ಯವರ್ಧನ್ ಅವ್ರಿಗೆ ಸಲ್ಬೇಕು ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮ ಶುರು ಮಾಡ್ಬಿಡ್ತೀವಿ. ಬಣ್ಣ, ರುಚಿ, ಶಕ್ತಿ 3 ಇದೆ ಇವತ್ತು ನಮ್ಮ ಶೋನಲ್ಲಿ. ಕ್ಯೂಟಿ, ಬ್ಯೂಟಿ, ಚೂಟಿ 3 ಇದೆ ನಮ್ಮ ಶೋನಲ್ಲಿ. ಯಾರ್ ಕ್ಯೂಟಿ, ಯಾರ್ ಬ್ಯೂಟಿ, ಯಾರ್ ಚೂಟಿ ಅಂತ ನೀವು ಕರೆಕ್ಟ್ ಆಗಿ ಕಮೆಂಟ್ ಮಾಡಿದ್ರೆ ಇವ್ರು 3 ಜನದ ನಂಬರ್ ನಾನು ನಿಮಗೆ ಕೊಡ್ತೀನಿ. ಇಷ್ಟಕ್ಕೆ ನಂಬರೇ ಹೋಗ್ಬಿಡ್ತೀರಾ? ಬೇರೆ- ದೋಸೆ ಕೊಡ್ಸಿ ಈ ತರ ಅಲ್ಲಿ ನಿಮ್ ಪ್ರಕಾರ ಯಾರ್ ಕ್ಯೂಟಿ, ಯಾರ್ ಬ್ಯೂಟಿ, ಯಾರ್ ಚೂಟಿ? ನೀವ್ ಹೇಳಿ. ಇಲ್ಲ, ಜನ ಕಮೆಂಟ್ ಮಾಡ್ತಾರೆ. ಓಕೆನಾ? ಮಾಡ್ಲಿ. ಸೂಪರ್. ಈಗ ನಮ್ಮ ಶೋಗೆ ಬಂದಿರೋ ಅತಿಥಿಗಳ ಬಗ್ಗೆ ಒಂದು ಸಣ್ಣ ವರ್ಣನೆ ಮಾಡೋಣ. ಈಗ ಅರ್ಚನಾಗೆ ಚಾನ್ಸ್ ಕೊಟ್ರೆ ಹೆಂಗ್ ಇಂಟ್ರೊಡ್ಯೂಸ್ ಮಾಡ್ತಾರೆ ಇವ್ರಿಬ್ರನ್ನ? ಸ್ಪೀಕರ್ಗಿರೋದೇ ಇಂಟ್ರೊಡಕ್ಷನ್ ಮಾಡೋದು, ಅದನ್ನೇ ನಂಗೆ ಆಂಕರ್ಗೆ ಇರೋದು ಒಂದೇ ಕೆಲಸ, ಒನ್ ಆಫ್ ದ ಕೆಲಸ ಇಂಟ್ರೊಡ್ಯೂಸ್ ಮಾಡುತ್ತಾನೆ. ಆಕ್ಚುಲಿ ಇವ್ರಿಬ್ರಿಗೆ ಏನು ಇಂಟ್ರೊಡಕ್ಷನ್ ಬೇಡ, ನನ್ ಬಗ್ಗೆನೇ ಯಾರಿಗೂ ಗೊತ್ತಿಲ್ಲ, ಇವ್ರಿಬ್ರು ಸೇರ್ಕೊಂಡು ನನ್ ಬಗ್ಗೆ ಹಾಕ್ಸ್ಕೊಟ್ಲು, ನಮ್ಮ ಮೇಲೆ ಹಾಕಿದ್ಲು ಟಾಸ್ಕ್ ಹಾಕಿದ್ಲು, ತುಂಬಾ ಸ್ಮೂತ್ ಆಗಿ ಮಾಡಿ ನೋಡೋಣ. ನಾನ್ ಅರ್ಚನಾ ಬಗ್ಗೆ 2 ಇಲ್ಲ, ಅರ್ಚನಾ ಬೆಸ್ಟ್ ಹೋಗಿ. ಅದೇ ನನ್ಗೆ ಇಂಟ್ರೊಡಕ್ಷನ್ ಬೇಕಾಗಿರೋದು, ಇವ್ರಿಬ್ರ ಬಗ್ಗೆ ಎಲ್ರಿಗೂ ಗೊತ್ತು. ಬಿಡಪ್ಪ, ನಾನೇ ವರ್ಣನೆ ಮಾಡ್ತೀನಿ. ಸಂತೋಷ್. ಇವ್ರು ಬರಕ್ ಮುಂಚೆನೆ ಮೈಸೂರು ಫೇಮಸ್ ಆಗಿತ್ತು, ಆದ್ಮೇಲೆ ಇವ್ರು ಹುಟ್ಟಿದ್ರು. ಸಮುದ್ರ ಮಂಥನಕ್ಕೂ ಇವ್ರಿಗೂ ಸಂಬಂಧ ಇಲ್ಲ, ಆದ್ರೆ ಸಿನಿಮಾ ಸಮುದ್ರದಲ್ಲಿ ಸಿಕ್ಕ ಅಮೃತ ಇವರು. ಇಲ್ಲ, ವೇಟ್, ಇನ್ನು ವೇಟ್ ಮಾಡ್ತೀವಿ, ಇನ್ನೇನಾದ್ರು ಕ್ಯಾಚ್ ಇರುತ್ತೆ. ಇಷ್ಟು ಸ್ವೀಟ್ ಆಗಲ್ಲ ಇರಬೇಕು ಸಾಧ್ಯನೇ ಇಲ್ಲ. ಪ್ರಿಪೇರ್ ಆಗಿದ್ದೀನಿ ರಾತ್ರಿ, ಬರ್ಲಿ ಒರಿಜಿನಲ್ ಕಂಟೆಂಟ್ ಬಿಡಿ ಸರ್. ಇವ್ರಿಗೂ ಅಯ್ಯಂಗಾರ್ ಬೇಕರಿಗೂ ಸಂಬಂಧ ಇಲ್ಲ, ಆದ್ರೂ ಹೆಸರು ಅಮೃತ ಅಯ್ಯಂಗಾರ್. ಅತಿ ಆದ್ರೆ ಅಮೃತನು ವಿಷ ಅಂತಾರೆ, ಆದ್ರೆ ಇವತ್ತು ಆ ವಿಷನ ಹೊರಗಡೆ ತೆಗೆಯೋ ಸಾಹಸಕ್ಕೆ ನಾವು ಕೈ ಹಾಕ್ತಾ ಇದೀವಿ. ಒಳ್ಳೇದಾಗ್ಲಿ ಅಮೃತ, ಥ್ಯಾಂಕ್ ಯು ಸೋ ಮಚ್.
ನಮ್ಮ ಕೀರ್ತಿ ENT ಕ್ಲಿನಿಕ್ಗೆ ಬಂದಿದ್ದಕ್ಕೆ. ರಾತ್ರಿ ಎಲ್ಲ ಏನು ಪ್ರಿಪೇರ್ ಆಗ್ಬಿಟ್ಟು ಬಂದ್ರೆ? ಅದೇ ಈ ತರ ಎಲ್ಲ ಇರುತ್ತೆ, ಒಫೆಂಡ್ ಆಗ್ಬಾರ್ದು. ಕಮಾನ್ ಈಗ ಮತ್ತೊಬ್ಬರ ವರ್ಣನೆ. ಬೆಳಕಿಲ್ದೇ ಇರೋ ದಾರಿಲಿ ಇವ್ರೇನಾದ್ರು ನಡ್ಕೊಂಡ್ ಬಂದ್ರೆ ಅಲ್ಲೇನ್ ಬೆಳಕು ಬರಲ್ಲ. ಯಾರ್ದು ಗುರು? ತುಂಬಾ ಬಾಯಾರಿಕೆ ಆದಾಗ ಇವ್ರನ್ನೇನಾದ್ರು ನೆನೆಸ್ಕೊಂಡ್ರೆ ಅಲ್ಲೇನ್ ನೀರ್ ಸಿಗಲ್ಲ. ಆದ್ರೆ ಓ ಓ ಓ ನಂದೆ. ಬೆಳಕಿಲ್ದಿರೋ ದಾರಿನ ಬೆಳಕಿರೋ ದಾರಿನ ದಿಯಾ. ನಾನೇ ಫ್ರೆಂಡ್ಸ್ ದಿಯಾ. ಆದ್ರೆ ಸಪ್ಪಗಿದ್ದಾಗ ಇವ್ರ ಮುಖ ನೋಡಿದ್ರೆ ಖಂಡಿತ ಖುಷಿ ಆಗತ್ತೆ. ಹೌದೇನ್ರಿ? ದಯೆಯೇ ಧರ್ಮದ ಮೂಲವಯ್ಯ ಅಂತಾರೆ, ಆದ್ರೆ ದಿಯಾನೇ ಇವರ ಖ್ಯಾತಿಗೆ ಮೂಲವಯ್ಯ ಅಂತ ಹೇಳ್ಬೋದು. ನಮ್ಮ ಪ್ರೀತಿಯ ದಿಯಾ ಖ್ಯಾತಿಯ ಖುಷಿ ರವಿ ಅವರು ನಮ್ಮ ಕ್ಲಿನಿಕ್ಗೆ ಬಂದಿದ್ದಾರೆ. ಧನ್ಯವಾದ. ಥ್ಯಾಂಕ್ ಯು. ಇವ್ರ ಮೊಬೈಲಲ್ಲಿ ಸ್ಯಾಡ್ ಇಮೋಜಿನೇ ಇಲ್ಲ, ಯಾವಾಗಲೂ ಖುಷಿಯಾಗೇ ಇರ್ತಾರೆ. ಇವ್ರಿಗೆ ವೆಯ್ಟು ಇಲ್ಲ, ಹೆಡ್ ವೆಯ್ಟು ಇಲ್ಲ. ಇವರೇ ತುಂಬಾ ಬ್ರೈಟ್ ಆಗಿ ಕಾಣ್ತಾ ಇರೋ ಖುಷಿ ರವಿ ಆಲಿಯಾಸ್ ಖುಷಿ ರವಿ. ಈಗ ಮೂರನೇ ಅತಿಥಿಯ ವರ್ಣನೆ ನಾನ್ ಮಾಡಲ್ಲ, ಅವರೇ ಮಾಡ್ಕೋತಾರೆ. ಇದೊಂದು ನನ್ನ ಮಗೆ ಮಿಕ್ಕಿನ್ ಬಂದ್ ನಾನ್ ಮಾಡ್ಕೋತೀನಿ. ನಮ್ ಬಗ್ಗೆ ನಾವ್ ಹೇಳಿದ್ರೆ ಚೆನ್ನಾಗಿರೋದು. ಇವ್ರ ಮಾತಲ್ಲಿ ಕರೆಂಟ್ ಕಂಡು ಹಿಡಿಯೋಂಗಿದ್ರೆ 10 ಹಳ್ಳಿ ಕರೆಂಟ್ ಕೊಡ್ಬೋದು. ಇವ್ರು ಮಾತಾಡದೆ ಸುಮ್ಮನಿದ್ರೆ ಒಟ್ಟಿಗೆ 5 ಮಕ್ಕಳನ್ನ ಮಲಗಿಸ್ಬೋದು. ಇನ್ನು ಇವ್ರ ಬಗ್ಗೆ ಹೇಳಿದ್ರೆ ನಿಮಗೆ ಜಾಸ್ತಿ ಅನ್ನಿಸ್ಬೋದು. ಏನ್ ಹೇಳಾಯ್ತಾ? ಪತಿವ್ರತೆ, ಏಕಮುಖ ಪ್ರತಿಭೆ, ಹಸುವಿನಂತ ಹೃದಯ, ಕರುವಿನಂತ ಮನಸ್ಸು. ಕರೆಕ್ಟಾ? ಹಿಂದಿನ ಮನೆ ಪಕ್ಕದ ಮನೆ ಹುಡುಗಿ ಫೀಲ್ ಏನಿಲ್ಲ, ನಮ್ಮನೆ ಹುಡುಗಿ ಫೀಲೇ. ಅರ್ಚನಾ ಕೊಟ್ಟಿಗೆ ಅವ್ರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಚೆನ್ನಾಯ್ತಾ? ನಿಮ್ 3 ಜನದಲ್ಲಿ ಯಾರು ವರ್ಣನೆ 10ಕ್ಕೆ ಎಷ್ಟು ಕೊಡ್ತಾರೆ? ಯಾರ್ಯಾರು ವರ್ಣನೆಗೆ? 7 ಚೆನ್ನಾಗಿ. ಹೌದಾ? ನಮ್ಮಿಬ್ರು ಸ್ವಲ್ಪ ಅಸಮಾಧಾನ ಇತ್ತು, ಪರವಾಗಿಲ್ಲ. ಸ್ವಲ್ಪ ನೀವು ಇದು ಮಲ್ತಾ ಧೋರಣೆ ಆಯ್ತಾ? ಪರವಾಗಿ ನಂದಂತೂ ನಂಗೆ ಬಿಟ್ಕೊಟ್ರು ಹೊರಟ್ ಚೈತ್ವಾರ ನೀನೇ ಮಾಡ್ಕೊನಿ ಈಗಡೆ. ಪರವಾಗಿಲ್ಲ, ಇಂಡಸ್ಟ್ರಿ ತುಂಬಾ ಜನ ತುಳಿತಾರೆ. ನಾನು ಹೇಳಿಲ್ವಾ? ನೀವಳು ಹೇಳಿದ್ಲು. ಇವಳಿಂದ ನಾವಿಬ್ರು ಸುಮ್ನೆ ಅಕ್ಕಪಕ್ಕ ನಗ್ತಾ ಇರ್ತೀವಿ ಅಷ್ಟೇ ಅಂತ. ಈಗ ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡ್ಬಿಟ್ಟು ನಮ್ಮ ಶೋನ ಶುರು ಮಾಡೋಣ. ಓಕೆನಾ? ಎಲ್ಲರೂ ಹಿಂಗೆ ಕೈ ಇಟ್ಕೊಳ್ಳಿ, ಮತ್ತೆ ನಿಮ್ಮ ರೈಟಿಗೆ ತಗೊಳ್ಳಿ ಕೈ. ಅವ್ರು ಒಬ್ಬೊಬ್ರು ತಲೆ ಮೇಲೆ ಒಬ್ಬೊಬ್ರು ಕೈ. ಓ ಯಾಕೆ ಬಂದ್ಬಿಡಿ, ಹಂಗೆ. ಸುಮ್ನೆ ಹೌದು, ಇಲ್ಲ ಹಂಗೆ ಹೋಗುತ್ತೆ, ಹಂಗೆ ಪ್ರಮಾಣ. ಇಲ್ಲ ಅಮೃತ ಅರ್ಚನಾ ತಲೆ ಮೇಲೆ, ಅರ್ಚನಾ ಖುಷಿ ತಲೆ ಮೇಲೆ. ಏನ್ ನನ್ನ ಹೇರ್ ಸ್ಟೈಲ್ ಎಲ್ಲ ಇಲ್ಲ ಹಂಗೆ. ನಾವು ಸತ್ಯವನ್ನು ಬಿಟ್ಟು ಬೇರೇನು ಹೇಳುವುದಿಲ್ಲ. ನಾವು ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳೋದಿಲ್ಲ. ಯಾವುದೇ ಪ್ರಶ್ನೆಗೂ ಅಫೆಂಡ್ ಆಗುವುದಿಲ್ಲ. ಯಾವುದೇ ಪ್ರಶ್ನೆಗೂ ಅಫೆಂಡ್ ಆಗುವುದಿಲ್ಲ. ನಮ್ಗೆ ಗೊತ್ತಿರೋ ಎಲ್ಲಾ ಸತ್ಯವನ್ನು ಹೇಳ್ತೀವಿ. ನಮಗೆ ಗೊತ್ತಿರೋ ಎಲ್ಲಾ ಸತ್ಯವನ್ನು ಹೇಳ್ತೀವಿ. ನಾನ್ ಸುಳ್ಳು ಹೇಳಿ, ನಾನ್ ಸುಳ್ಳು ಹೇಳಿ, ನನ್ ಪಕ್ಕದವ್ರಿಗೆ ಏನಾದ್ರು ಆಫರ್ಗಳು ಕಡಿಮೆ ಆದ್ರೆ, ನನ್ ಪಕ್ಕದವ್ರಿಗೆ ಏನಾದ್ರು ಆಫರ್ ಇದ್ರೆ ಆ ನಷ್ಟ ನಾನೇ ಭರಿಸ್ಕೊಡ್ತೀನಿ. ಆ ನಷ್ಟ ಆ ನಷ್ಟವನ್ನ ನಾನೇ ಭರಿಸ್ಕೊಡ್ತೀನಿ ಅಂತ ಅಂತ ನನ್ ಪಕ್ಕದಲ್ಲಿ ಕೂತಿರೋರ್ ಮೇಲೆ ನಮ್ಮ ಪಕ್ಕದಲ್ಲಿ ಕೂತಿರೋರ್ ಮೇಲೆ ಹಾಗೂ ಹಾಗೂ ನನ್ನ ಮುಂದಿನ ಸಿನಿಮಾಗಳ ಮೇಲೆ ನನ್ನ ಮುಂದಿನ ಸಿನಿಮಾದ ಮೇಲೆ ಆಣೆ ಮಾಡ್ತೀನಿ. ನೋಡಿ, ಒಬ್ರು ರೆಡಿ ಇಲ್ಲ ಸತ್ಯ ಹೇಳಕ್ಕಿಲ್ಲ. ಹೇಳ್ತಾರೆ. ಅದನ್ನ ಜೀರ್ಣಿಸ್ಕೊಳಕ್ ನಿಮ್ ಕೈಲಿ ಆಗುತ್ತೆ ಅಂದ್ರೆ ವೈ ನಾಟ್. ಈಗ ಕಾರ್ಯಕ್ರಮನ ಅಫಿಷಿಯಲ್ ಆಗಿ ಒಂದ್ ಸ್ವೀಟ್ ತಿಂತ ಕಂಟಿನ್ಯೂ ಮಾಡಿ, ಓಕೆನಾ? ಏಕೆ ನೀವು ಈ ತರ ಎಲ್ಲ ಮಾತಾಡ್ತೀರಾ ಅಂತಾನೆ ನಿಮ್ಗೋಸ್ಕರ ಡಯಟ್ ಸ್ವೀಟು, ಡಯಟ್ ಅಲ್ಲಿರೋ ಸ್ವೀಟು ಮತ್ತೆ ಖಾರ ಎಲ್ಲ ಕಳಿಸ್ಯಾರೆ ನಮ್ಮ ಇಂಡಿಯಾ ಸ್ವೀಟ್ ಹೌಸ್ ಇಂದ. ತೋಳಿ ಕಡ್ಲೆಕಾಯಿ ಬೀಜ ತಿಂತೀನಿ ನಾನು. ಫ್ರೆಶ್ ಮೈಸೂರ್ ಪಾಕ್ ಇಂಡಿಯಾ ಸ್ವೀಟ್ ಹೌಸ್ ಅವರಿಂದ ತೋಳಿ ಹಂಗೆ ತಿಂತ ಮಗ, ಓಕೆನಾ? ನಮ್ಗೆಲ್ಲ ಗೊತ್ತು ನೀವೆಲ್ಲ ಯಾವ ಸಿನಿಮಾ ಮಾಡಿದೀರಾ ಅಂತ. ಆದ್ರೂ 1 ನಿಮಿಷ ಟೈಮ್ ಕೊಟ್ರೆ ನಿಮ್ಗೆ ನೆನಪಿರೋ ನೀವು ಮಾಡಿರೋ ಸಿನಿಮಾಗಳ ಹೆಸರುಗಳು 1 ನಿಮಿಷದಲ್ಲಿ ಎಷ್ಟು ನೆನಪಿದೆ ಅಂತ ಹೇಳ್ಬೋದಾ ನೀವು? ರೆಡಿನಾ? ಅಮೃತ ಹೆಂಗಾರಿಂದ ಶುರು ಮಾಡೋಣ. ನಾನೇ ಮಿಕಾ ಫಸ್ಟ್ ಹೇಳು ಬ್ರೋ. ಲವ್ ಮಾಕ್ಟೇಲ್ 1, ಲವ್ ಮಾಕ್ಟೇಲ್ 2, ಲವ್ ಮಾಕ್ಟೇಲ್ 3, ಬಡವಾ ರಾಸ್ಕಲ್, ಹಲ್ಕಾ ಡಾನ್, ಫಾದರ್, ವಿಂಡೋ ಸೀಟ್, ಫ್ಯಾಮಿಲಿ ಪ್ಯಾಕ್,
ಶಿವಾರ್ಜುನ ಸಿಂಹ ಹಾಕಿದ ಹೆಜ್ಜೆ ಆಮೇಲೆ 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 ಅಬ್ಬಬ್ಬಾ ಝೀಬ್ರಾ ಹೊಯ್ಸಳ ಓ ಮೈ ಗಾಡ್ ಝೀಬ್ರಾ ಹೊಯ್ಸಳ ಪಾಪ್ಕಾರ್ನ್ ಮಂಕಿ ಟೈಗರ್ ಓ ಮೈ ಗಾಡ್ ಆಯ್ತು ಅಂದ್ರೆ ಇನ್ನೂ ಸಿಕ್ಕಾಪಟ್ಟೆ ಇದೆ ನೆನಪಾಗ್ತಾ ಇಲ್ಲ ಟೋಟಲ್ ಎಷ್ಟು ನಂಬರ್ ಆಫ್ ಸಿನಿಮಾಸ್ ಆಯ್ತು? 17 ವಾವ್. ಎಸ್ ಅರ್ಚನಾ ಕೊಟ್ಟಿಗೆ. ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ, ಎಕ್ಕ ಮಾರ್ಕ್, ಅಯ್ಯನ ಮನೆ, ಟ್ರಿಪಲ್ ರೈಡಿಂಗ್, ವಿಜಯಾನಂದ್, ಹೊಂದಿಸಿ ಬರೀರಿ, ರಕ್ಕಸಪುರದೋಳ್, ಫಾರೆಸ್ಟ್, ಡಿಯರ್ ಸತ್ಯ, ಯೆಲ್ಲೋ ಗ್ಯಾಂಗ್ಸ್, ಕಟಿಂಗ್ ಶಾಪ್, ಎಲ್ರ ಕಾಲ ಎಳೆಯುತ್ತೆ ಕಾಲ. ಸೂಪರ್. ಎಷ್ಟಾಗಿದೆ ಟೋಟಲ್? 20 ಎಣ್ಸಿಲ್ಲ ಸರ್. ಸೀನಿಯರ್ ಮೋಸ್ಟ್ ಆರ್ಟಿಸ್ಟ್ ಅವರು. ನಮ್ಮ ಅಪ್ಪನೂ ಹೇಳ್ತಿದ್ರು. ಹೌದಾ, ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬನ್ನಿ. ಹಿಂಗ್ ಮೇಂಟೈನ್ ಮಾಡಿದೀನಿ ಮತ್ತೆ. ಖುಷಿ ರವಿ ಅವರು. ದ ಗ್ರೇಟ್ ಸ್ಟೋರಿ ಆಫ್ ಸೋಡಾ ಬುಡ್ಡಿ, ದಿಯಾ, ಸ್ಪೂಕಿ ಕಾಲೇಜ್, ನೀತಿ, ಮನಿದನ್ ದೈವಮಾಗ್ಲಂ, ಪಿಂಡಂ, ಆಮೇಲೆ ಯಾವುದು ಆಗುಂಬೆ ವಿಡಿಯೋ. ಅದ್ರ ಬಗ್ಗೆ ಸ್ವಲ್ಪ ಆಗುಂಬೆ ವಿಡಿಯೋ ಬಗ್ಗೆ ಪ್ರಮೋಟ್ ಮಾಡ್ತೀನಿ. ಕರೆಕ್ಟ್ ಪ್ರಮೋಷನ್ ಕೇಸ್ ಆಫ್ ಕೊಂಡಾನ, ಅಯ್ಯನ ಮನೆ 2 ಬರುತ್ತೆ ಅತಿ ಶೀಘ್ರದಲ್ಲಿ. ಎಕ್ಸ್ಕ್ಲೂಸಿವ್ಲಿ ಓನ್ಲಿ ಕೀರ್ತಿ ಅಂಟಿ. ಸೂಪರ್. ಎಷ್ಟಾಗಿದೆ ಟೋಟಲ್? 11 ಅನ್ಸುತ್ತೆ. ವೆರಿ ನೈಸ್. ನಿಮ್ 3 ಜನ ನೀವ್ ಏನೇನಂತ ಕರ್ಕೋತೀರಾ ಅಂತ? ಅಮೃತ ಅಂತಾನೆ ಕರೆಯೋದಾ? ಇಲ್ಲ ಒಂದೊಂದ್ಸಲ ಮೂಡ್ ಇದ್ದಂಗೆ ಸ್ವಲ್ಪ ಚೆನ್ನಾಗ್ ಅನಿಸ್ತಾ ಇತ್ತು ಅಂದ್ರೆ ಅಮ್ಮು, ಏನಾದ್ರು ಒಂದು ಸಡನ್ ಆಗಿ ಹೇಳ್ಬೇಕು ಇಲ್ಲೇ ಅಮೃತ, ಬ್ರೋ, ಅರ್ಚನಾನ? ಅರ್ಚಿ, ಖುಷಿನಾ? ಖುಷಿಮಾ ಅಂತ ಓಕೆ, ಇವಾಗ ಒಂದು ಟಾಸ್ಕ್. ನಾನು ಹೆಸರುಗಳು ಹೇಳ್ತೀನಿ, ಅದನ್ನ 3 ಸಲ ಜೋರಾಗಿ ಹೋಗ್ಬೇಕಾಯ್ತಾ? ಫಸ್ಟ್ ಅಮ್ಮು. 3 ಸಲ ಅಮ್ಮು ಅಮ್ಮು ಅಮ್ಮು. ಗಾಡಿ 1 2 3 ಸ್ಟಾರ್ಟ್. ಅರ್ಚಿ, ಖುಷಿ, ಹರ್ಷ. ರೆಡಿ? 3 2 1 ಗೋ. ಸ್ಕೂಲಲ್ಲಿ ಒಂದು ಅಂದ್ರೆ ಹುಡುಗ ಇದ್ದ ಜನಕ್ಕೆ ಹರ್ಷ. ಗೊತ್ತಿರ್ಲಿಲ್ಲ, ಅವರು ಹರ್ಷ ಬಂದಾಗ ಯಾವ ಹೀರೋಯಿನ್ಗಳೆಲ್ಲ ಕೂಗ್ತಾರಂತಲ್ಲ ಹರ್ಷ ಹರ್ಷ ಅಂತ, ಯಾರದು ಅಂತ ಗೊತ್ತಿರಲಿಲ್ಲ ಜನಕ್ಕೆ. ಅದಕ್ಕೆ ನಮ್ ಸ್ಕೂಲಲ್ಲಿ ಒಂದು ಹುಡುಗ ಇದ್ದ. ಅವ್ನ್ ಕದ್ಬಿಟ್ಯಾ? ಈಗ ನಿಮ್ಗೆ ಗೊತ್ತಾಗಿರುತ್ತೆ ಹರ್ಷ ಬಂದಾಗ ಯಾರು ಜೋರಾಗಿ ಹೀರೋಯಿನ್ಗಳು ಕೂಗೋದು ಅಂತ. ಓ ಮೈ ಗಾಡ್, ಇಸ್ಕೊಂಡಿದ್ರು ಅವ್ರ ಹತ್ರ ಪೇಮೆಂಟ್. ಓ ಶರ್ಟ್ ಅದಕ್ಕೆ ಚೇಂಜ್ ಮಾಡ್ಕೊಂಡ್ ಬಂದಿದ್ ನೀವು? ಅವ್ರದೇ ಇರ್ಬೇಕು. ಇದಕ್ಕೆ ಯಾವ ಯಾವ brand? 3 lakhs ಇದೆ. ಬಟ್ ಆ ಹರ್ಷ ಸೌಂಡ್ 1 ಕೋಟಿ ರೂಪಾಯಿ ಅದು. ಆ ಸೌಂಡಿಂಗ್ ಅಷ್ಟು ವ್ಯಾಲ್ಯೂ ಇದೆ. ಈಗ ನಮ್ಮ ಕಾರ್ಯಕ್ರಮನ ಅಫಿಷಿಯಲ್ ಆಗಿ ಒಂದು ಐಟಮ್ ಸಾಂಗ್ ಇಂದ ಕಂಟಿನ್ಯೂ ಮಾಡೋಣ. ವಾದ್ಯಗೋಷ್ಠಿಯ ಮುಂದಿನ ಗೀತೆ ಅರ್ಚನಾ ಕೊಟ್ಟಿಗೆ ಅವರಿಂದ. ಪ್ಲೀಸ್ ನಿಜವಾಗ್ಲೂ ಬರಲ್ಲ. ಪ್ಲೀಸ್ ಆರ್ಚಿ, ಕಮ್ ಆನ್ ಆರ್ಚಿ. ಅಲ್ಲ ಆಕ್ಚುಲಿ ಒಂದ್ ನಾನು ಹೇಳ್ಬೇಕು, ನಂಗೆ ಎಷ್ಟೊಂದ್ ಜನ ನೀವ್ ಸಿಂಗರ್ ಅಂತಾರೆ, ಇಲ್ಲ ನೀವು ಭರತನಾಟ್ಯಂ ಡ್ಯಾನ್ಸರ್ ಅಂತಾರೆ, ಇಲ್ಲ ಮಲಯಾಳಂ ಆಕ್ಟ್ರೆಸ್ ಅಂತಾರೆ, ಇಲ್ಲ ಆಮೇಲೆ ಯಾವ್ದಾರು ರೋಡಲ್ಲಿ ಎಲ್ಲಾರು ಈ ಕಳ್ಳೆಕಾಯಿ ಪರ್ಸೆಲ್ ಒಬ್ರು ಕೇಳಿದ್ರು, ಯಾವ ಸೀರಿಯಲ್ ಅಲ್ಲಿ ಮಾಡೋದು? ನಾನ್ ಸೀರಿಯಲ್ ಆಕ್ಟರ್ ಅಲ್ಲ, ನಾನ್ ಆಕ್ಟರ್, ಫಿಲಂ ಆಕ್ಟರ್. ಅದ್ ಯಾರಿಗೂ ಗೊತ್ತೇ ಇಲ್ಲ. ಏನ್ ಹಿಂಗಾಗೋಗ್ಬಿಡ್ತಲ್ಲ, ಏನು ನಮ್ಮ ಮನೆ ಬರ ಈ ತರ ಆಗೋಯ್ತು. ನೀವು ಕಳ್ಳಿನಾ ಅಂತ ನೀವು ಕೇಳ್ಬೋದು, ಅಲ್ಲ ನೀವ್ ಏನೇನ್ ನನ್ ಬಗ್ಗೆ ಅನ್ಕೊಂಡಿದೀರಲ್ಲ, ನಾನ್ ಅದಲ್ಲ. ಅದ್ ಯಾರಿಗೂ ಗೊತ್ತಾಗ್ತಾ ಯಾಕೆ ಒಂದು ಟ್ರೈ ಮಾಡಬಾರ್ದು ಒಂದು ಒಳ್ಳೆ ಐಟಮ್ ಸಾಂಗ್ ಅನ್ನಕ್ಕೆ? ಬರಲ್ಲ, ಬರ್ದಿರೋದ್ನ ಫೋರ್ಸ್ ಮಾಡ್ಬಾರ್ದು. ನೀವೇನ್ ಒಂದ್ ಮಿಕ್ಸ್ಚರ್ ಕೊಟ್ಬಿಟ್ರೆ ಹಾಡ್ ಹೇಳ್ಬಿಡ್ತೀನಿ ಅಂತ ಅನ್ಕೊಂಡ್ಬಿಟ್ಟಿದೀರಾ ನೀವು? ಅಟ್ಲೀಸ್ಟ್ ಒಂದ್ ದೋಸೆ ನಾನು ಎಮೋಷನಲ್ ಡ್ಯಾಮೇಜ್. ಇಲ್ಲ ಇಲ್ಲ, ಹಾಡಕ್ ಬರಲ್ಲ. ಸುಮ್ನೆ ನೀವ್ ಹಾಡು ಅನ್ಬಿಟ್ಟು ಇಲ್ಲಿ ನನ್ ಮಾನ ಮರ್ಯಾದೆ ಹೋಗುತ್ತೆ. ಈಗ ಸದ್ಯಕ್ಕೆ ಯಾವ್ಯಾವ ಸಿನಿಮಾ ಮಾಡ್ತೀರಾ ಖುಷಿ? ಒಂದು ನಗಲ್ಲ, ಸುಮ್ನೆ ಕರೆಕ್ಟ್ ಆಗಿ ಹೇಳು. ಎಡಿಟ್ ಕಟ್ ಆಯ್ತಾ? ಅಜ್ಜಿ ಹೇಳು. ಆಗುಂಬೆ ವಿಡಿಯೋ ಅಂತ ಒಂದು ಸಿನಿಮಾ ಮಾಡ್ತಾ ಇದೀನಿ, ಪ್ಯೂರ್ಲಿ ಎಕ್ಸ್ಪೆರಿಮೆಂಟಲ್ ಸಬ್ಜೆಕ್ಟ್. ಅದಾದ್ಮೇಲೆ 2 ಸಿನಿಮಾ ಕನ್ನಡದಲ್ಲಿ ಟೈಟಲ್ ಇನ್ನ ಇಟ್ಟಿಲ್ಲ, ಶೂಟಿಂಗ್ ಪ್ರಾಸೆಸ್ ಅಲ್ಲಿ ಇದೆ. ಆದ್ಮೇಲೆ ತೆಲುಗು ಸಿನಿಮಾ ಒಂದು ಮಾಡ್ತಾ ಇದೀನಿ. ವೆರಿ ನೈಸ್. ಆಗುಂಬೆ ವಿಡಿಯೋ ಅಲ್ಲಿ ನಾನು ಆಗುಂಬೆ ವಿಡಿಯೋ ಒಂದಷ್ಟು ಫುಟೇಜ್ ನೋಡಿದೀನಿ, ನಂಗೂ ಇಷ್ಟ ಆಯ್ತು. ಇದು 4 ಹೀರೋಯಿನ್ ಕತೆ. ನಾಲ್ಕು ತಂತಿನೂ
ಪ್ರಾಸೆಸಿಂಗ್ processing. ಓ ನೈಸ್. ಆಗುಂಬೆ ವಿಡಿಯೋ ಯಾವಾಗ ರಿಲೀಸು? ಆಗುಂಬೆ ವಿಡಿಯೋ ನೋಡ್ಬೇಕು. ಜುಲೈ ಅಥವಾ ಆಗಸ್ಟ್ ಅಂತ ಅನ್ಕೋತಾ ಇದ್ದಾರೆ. ಅರ್ಚನಾ? ಕಾಯಿ ತುರಿತಾ ಇದೀನಿ, ತೌಡ್ ಕುಟ್ತಾ ಇದೀನಿ. ಕಾಯಿ ತುರಿತಾ ಇದೀನಿ, ತೌಡ್ ಕುಟ್ತಾ ಇದೀನಿ. ಬಾಳು ಒಂದು ತೆಂಗಿನಕಾಯಿ ಚಿಪ್ಪು ಎಲ್ರೂ ಹಿಡ್ಕೊಳ್ಳಿ. ನೀನ್ ಹೇಳಮ್ಮ. ಏನಂದ್ರೆ ಕಾಯಿ ತುರಿಯೋದ್ ಗೊತ್ತಿಲ್ವಾ? ತೌಡ್ ಕುಟ್ಟೋದು ಅಂದ್ರೆ ಇರೋದ್ರಲ್ಲೇ ವೇಸ್ಟ್ ಕೆಲ್ಸ ಅದು ಅಂತ ಅದೇ ಮಾಡ್ತಾರೆ. ಪ್ರೀತಿಯ ನಿರ್ದೇಶಕರೇ, ಅರ್ಚನಾ ಅವರಲ್ಲಿ ಒಳ್ಳೆ ಪ್ರತಿಭೆ ಇದೆ, ಹುಡ್ಕೊಂಡು ಹೋಗಿ ಅವಕಾಶ ಕೊಡಿ ಅಂತ ಕೇಳ್ಕೊತೀವಿ. ನೋಡಿ ಎಷ್ಟು ಜನ ಪರ್ಫಾರ್ಮ್ ಮಾಡ್ತಿದ್ದಾರೆ. ಸುಮ್ನೆ ಒಂದ್ ಬಿಟ್ಟೆ ಆಡಿಷನ್. ಪ್ಲೀಸ್ ಅಂತ ಬರೀ ಮುಖಭಾವದಲ್ಲೇ. ಸ್ವಲ್ಪ ರಾಂಗ್ ಆಗಿತ್ತು. ಇವಳಿಗೆ ನೀನ್ ಹೇಳಮ್ಮ. ಅಮೃತ ಹೆಂಗಾರ್ ಯಾವ ಸಿನಿಮಾ ಮಾಡ್ತೀರಾ ಇವಾಗ? ಹಲ್ಕಾ ಡಾನ್. ಹಲ್ಕಾ ಡಾನ್. ಅದ್ರಲ್ಲಿ ನೀವೇನ್ ಹಲ್ಕಾನ ಡಾನು? ಎರಡು ಇದೆ ಅಲ್ಲ ಮನುಷ್ಯರಲ್ಲಿ. ಪ್ರಮೋದ್ ಅವರು ಹೀರೋ. ನೈಸ್. ಫಾದರ್ ರಿಲೀಸ್ ಆಗ್ತಾ ಇದೆ, ಸೊ ಸಿನಿಮಾ ಶೂಟಿಂಗ್ ಮುಗ್ದಿದೆ. ಹಲ್ಕಾ ಡಾನ್ ಒಂದು ಡೈಲಾಗ್ ಹೇಳಿ. ಎಲ್ಲ ದಮ್ ಇದ್ರೆ ಸ್ಟ್ರೈಟ್ ಆಗಿ ಡೀಲ್ ಮಾಡೋ ಡೀಪ್. ಹೌದಾ? ಟ್ಯಾಲೆಂಟ್ಸ್. ನನಗೆ ಹಲ್ಕಾ ಡಾನ್ ಕತೆ ಸ್ವಲ್ಪ ಗೊತ್ತು. ತುಂಬಾ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇರೋ ಕತೆ. ಹೌದು ತುಂಬಾ ಬೋಲ್ಡ್ ಆಗಿರೋದು. ಬಟ್ ಅಮೃತ ಮಾತ್ರ ಪತಿವ್ರತ ಕ್ಯಾರೆಕ್ಟರ್ ಹೌದು, ತುಂಬಾ ವೆರಿ ಡೀಸೆಂಟ್. ನನ್ ಮೇಲೆ ಆಣೆ ಇಟ್ಟಳು. ಎಸ್. ಸಿನಿಮಾ ನೋಡಾದ್ಮೇಲೆ ಗಾಬರಿ ಆಗ್ಬೇಡಿ ಯಾರು. ಇಲ್ಲ, ಜೋಕ್ಸ್ ಅಪಾರ್ಟ್, ಬಟ್ ಸಿಕ್ಕಾಪಟ್ಟೆ ಬೋಲ್ಡ್ ಕ್ಯಾರೆಕ್ಟರ್. ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಆಗಿರೋ ಸಿನಿಮಾ. ಸ್ವಲ್ಪ ಉಪೇಂದ್ರ, ಸ್ವಸ್ತಿಕ್ ಈ ಸಿನಿಮಾಗಳು ಯಾರು ನೋಡಿದ್ರೆ ಆ ರೇಂಜ್ ಅಲ್ಲಿ ಇರುವಂತಹ ಸಿನಿಮಾ ಇದು. ಅಷ್ಟು ಮಾತ್ರ ಸೀರಿಯಸ್ ಆಗಿ ಹೇಳ್ಬೋದು ಅಲ್ವಾ? 100% ಎ ಸರ್ಟಿಫಿಕೇಟ್ ಸಿನಿಮಾ ಅಂತಾನು ಹೇಳಕ್ ಇಷ್ಟಪಡ್ತೀನಿ. ಬಟ್ ಸೂಪರ್, ಎಲ್ಲರಿಗೂ ಒಳ್ಳೇದಾಗ್ಲಿ. ಈಗ ಸ್ವಲ್ಪ ರಾಂಗ್ ಆಗವ್ರೆ ಅಂತ ಒಂದು ಸೆಗ್ಮೆಂಟ್. ನಾನು ಏನೇ ಕೇಳಿದ್ರು ರಾಂಗ್ ಆನ್ಸರ್ಸ್ ಹೇಳ್ಬೇಕು. ರ್ಯಾಪಿಡ್ ಫೈರ್ ತರ ಫಾಸ್ಟ್ ಆಗಿ ಹೇಳ್ಬೇಕು. ಖುಷಿಯಿಂದ ಶುರು ಮಾಡೋಣ. ಖುಷಿ ಯಾವ ದೇಶದಲ್ಲಿರೋದು? ಅಫ್ಘಾನಿಸ್ತಾನ್. ಖುಷಿಗೆ ಫಸ್ಟ್ ಟೈಮ್ ಕೀರ್ತಿ ENT ಕ್ಲಿನಿಕ್ ಅಲ್ಲಿ ಇಂಟರ್ವ್ಯೂ ಕೊಟ್ಟಿರೋ ಜನ ಈಗಲೂ ನೆನ್ಪಿಟ್ಕೊಂಡಿದ್ದಾರೆ. ಚಾನ್ಸೇ ಇಲ್ಲ. ನನಗೆ ಈಗಿರೋ ಅತ್ತೆನ ಪಡೆಯಕ್ಕೆ ನಾನು ಪುಣ್ಯ ಮಾಡಿದ್ದೆ. ಅಯ್ಯಯ್ಯೋ, ಬೇಡವೇ ಬೇಡ. ಮತ್ತೆ ಇವೆಲ್ಲ ರಾಂಗ್ ಗೇಮು. ನಾವು ಒಳ್ಳೆಯವ್ರೆ. ಯಶ್ ಅವ್ರಿಗಿಂತ ನನ್ನ ಗಂಡ ಹ್ಯಾಂಡ್ಸಮ್ ಆಗಿದ್ದಾರೆ. ಹೇಳ ಇವಾಗ. ಇಲ್ಲ ಆಕ್ಚುಲಿ ಇಲ್ಲ. ನನ್ನ ಗಂಡಂಗಿಂತ ಯಶ್ ಹ್ಯಾಂಡ್ಸಮ್ ಆಗಿದ್ದಾರೆ. ಎಸ್. ಟಾಕ್ಸಿಕ್ಗೆ ನಮ್ಮ 3 ಜನಕ್ಕೂ ಕಾಲ್ ಬಂದಿತ್ತು, ಡೇಟ್ಸ್ ಇಲ್ಲ ಅಂತ ರಿಜೆಕ್ಟ್ ಮಾಡಿದ್ವಿ. ಆಫ್ ಕೋರ್ಸ್. ನನಗಿಂತ ಒಳ್ಳೆ ಹೀರೋಯಿನ್ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಇಲ್ವೇ ಇಲ್ಲ. ನಿಜನಾ ಸುಳ್ಳ? ಹೇಳ ಇವಾಗ ಕರೆಕ್ಟ್ ಆಗಿ. ಆಕ್ಚುಲಿ ಇಲ್ಲ. ತಲೆ ಓಡ್ಸೋದ್ ಭಾರಿ ಕಷ್ಟ ಇದ್ರಲ್ಲಿ. ನಮ್ಮ ಕರ್ನಾಟಕದ ರಾಜಧಾನಿ ಯಾವುದು? ಹುಬ್ಳಿ. ನಿಮ್ಮ ಯಜಮಾನ್ ಹೆಸರೇನು? ಯಶ್. ಏನಂದೆ ಇನ್ನೊಂದ್ಸಲ ಹೇಳು. ಯಶ್. ಸೂಪರ್. ಸಾರಿ ರಾಧಿಕಾ ಅನ್ನೋ. ನಾನಿನ್ನ ಕ್ಷಮಿಸಲ್ಲ. ವೆರಿ ಗುಡ್. ವೆರಿ ಗುಡ್. ಹೌದಾ? ರೆಡಿ. ಅಮೃತ ಹೆಂಗಾರ್. ಓ ನಾನೇನಾ? ಹೆಂಗಾರ ನೀವೇ ತಾನೆ. ಅಮೃತ ಹೆಂಗಾರ್ ಈ ಜನ್ಮದಲ್ಲೇ ಮದುವೆ ಆಗ್ತೀರಾ? ಆಗ್ತೀನಿ. ರಾಂಗ್ ಆಗಲ್ಲ ಅನ್ನೋದಾಗೋಯ್ತು. ಬಾಯಲ್ಲಿದೆ ಬಂದ್ಬಿಡ್ಸಲ್ಲ. ಆಗಲ್ಲ. ಮೇಕಪ್ ಇಲ್ದೆ ಒಂದ್ ಫೋಟೋನು ಪೋಸ್ಟ್ ಮಾಡಲ್ಲ ಅಮೃತ ಹೆಂಗಾರ್. ಮಾಡ್ತೀನಿ. ಮದ್ವೆ ಆದ್ಮೇಲೆ ಗಂಡನ್ ಚೆನ್ನಾಗಿ ನೋಡ್ಕೋತೀರಾ? ಚಾನ್ಸೇ ಇಲ್ಲ. ನಿಮ್ಮ ಅಮ್ಮ ನೋಡಿದ ಹುಡುಗನೇ ಮದ್ವೆ ಆಗದ? ಹೌದು. ಪಾಪ ಪುಳಿಯೋಗರೆ ಮಾಡ್ಕೊಂಡು ಕಾಯ್ತಾ ಇದ್ರೆ ಮನೇಲಿ ಮದ್ವೆ ಫಿಕ್ಸ್ ಆಗಿದೆಯಂತೆ ಆಲ್ರೆಡಿ, ಆದ್ರೆ ಇನ್ನೂ ಯಾರಿಗೂ ಹೇಳ್ತಿಲ್ವಂತೆ. ನಿಜನಾ? ನಿಜ. ಅಮೃತ ಅವರು ರಿಜೆಕ್ಟ್ ಮಾಡಿದ 2-3 ಸಿನಿಮಾ ಕನ್ನಡ ಇಂಡಸ್ಟ್ರಿಯಲ್ಲಿ ಸೂಪರ್ ಹಿಟ್ ಆಗಿದೆ. ಆಗಿಲ್ಲ. ಓಹ್, ಫ್ಲಾಪ್ ಆಗಿದೆಯಾ? ಇದು ರಾಂಗ್ ಆನ್ಸರ್. ಹೆಂಗಾದ್ರೂ ತಗೊಳ್ಕೋಬೇಕು. ಆಗಿದೆ. ಯಾಕೆ ದೇವ್ರೆ ಬಾಯಿ ನೋಡಕ್ಕಾಗ್ದೆ, ನಗೋಕ್ಕಾಗ್ದೆ, ಅಳೋಕ್ಕಾಗ್ದೆ.
ನೋಡಕ್ಕಾಗ್ದೆ ನಗಕ್ಕಾಗ್ದೆ ಅಳಕ್ಕಾಗ್ದೆ ನನ್ ಬಾಳ್ಗಷ್ಟ್ ಬೆಂಕಿ ಹಾಕ ನೈಸ್. ಸಾಕು ಹೊಡಿರಿ. ಏನ್ ಹೇಳಿದ್ರು ರಾಂಗ್ ಆನ್ಸರ್, ರೈಟ್ ಆನ್ಸರ್ ಬಿಟ್ಟು ಕರೆಕ್ಟ್ ಅಲ್ವಾ? ಸ್ಟಾರ್ಟಿಂಗ್ ತಾನೇ ಹೇಳ್ಬೇಕು ಅಂತೇನಿಲ್ಲ. ಅರ್ಚನಾ ಕ್ವಾಲಿಫಿಕೇಶನ್ ಏನು? 8th ಫೇಲ್. ನಿಮ್ಮ ಯಜಮಾನ್ ಯಾವ ಸ್ಪೋರ್ಟ್ ಆಡೋದು? ಕಬಡ್ಡಿ. ನಿಮ್ಮ 3 ಜನರಲ್ಲಿ ಯಾರು ಒಳ್ಳೆ ಆರ್ಟಿಸ್ಟ್? 3 ಜನನೂ ವರ್ಷ. ಅದಕ್ಕೆ ಶೂಟಿಂಗ್ ಮಾಡಿದೆ ಇವ್ರ ಚಾನೆಲ್ ಹಾಕಿರ್ತೀವಿ. ನನಗೆ ಕ್ರಿಕೆಟ್ಗಿಂತ ನನ್ನ ಗಂಡನೇ ಇಷ್ಟ. ಚಾನ್ಸ್ ಬರೀ ಬೇರೆಯವ್ರು ಕ್ರಿಕೆಟ್ ಆಡೋದು ನೋಡೋದೆ ನಂಗೆ ಇಷ್ಟ. ಈ ಇಂಟರ್ವ್ಯೂ ಕೊಡಕ್ಕೆ ನಾನು ಕಾಯ್ತಾ ಇದ್ದೆ. ತುಂಬಾ ನಿದ್ದೆನೇ ಬರ್ಲಿಲ್ಲ ರಾತ್ರಿ ಇಲ್ಲ ನಂಗೆ. ಅಯ್ಯೋ ಇಂಟರ್ವ್ಯೂ. ನಿಮ್ಮ ಯಜಮಾನ್ ಹೆಸರೇನು? ಪುನೀತ್, ಭರತ್ ಇಬ್ರಿದ್ದಾರೆ. ಕನ್ನಡದಲ್ಲಿ ನಿಮ್ಮ ಫೇವ್ರೇಟ್ ಹೀರೋ ಯಾರು? ಅವರು ಹಿ ಶುಡ್ ಕಂಟಿನ್ಯೂ ಆಕ್ಟಿಂಗ್. ಅದು ಸೀರಿಯಸ್ ಇಟ್ಕೊಳ್ಳೋದು. ಚೆನ್ನಾಗಿ ಮಾಡ್ತಾರೆ, ನಂಗೆ ನಿಜವಾಗ್ಲೂ ಇಷ್ಟ. ಸುಳ್ಳು, ಸ್ಟ್ರಾಂಗ್ ಆನ್ಸರ್ಸ್ ಅಲ್ಲ ಬೇಬಿ. ಇರಿ ಒಂದ್ ನಿಮಿಷ. ಅಲ್ಲ ತುಂಬಾ ಏನ್ ಕಾಂಟ್ರವರ್ಸಿ ಆಗತ್ತಾ? ತರ ನೋಡ್ತಾನೆ ಇರೋಣ ಅನ್ಸುತ್ತೆ ನಂಗಂತ. ಜೊಲ್ಲೆಲ್ಲ ಟಿಶ್ಯೂ ಕೊಡ್. ಕೀರ್ತಿ ಎಂಟಿ ಇಸ್ ಮೈ ಫೇವ್ರೆಟ್ ಹೀರೋ ಅಂಡ್ ಈ ಟಿಶ್ಯೂ ಕೊಡಿ ಪ್ಲೀಸ್ ಒಂಚೂರು ಜೊಲ್ ಬರ್ತ. ನನ್ನ ಹೆಸರು ಹೇಳಕ್ ಮುಂಚೆ ಇನ್ನೊಂದು ಹೆಸರು ಹೇಳಿದ್ರು, ಅದನ್ನ ದಯವಿಟ್ಟು ಎಡಿಟ್ ಮಾಡಿ ಅಂತ ಕೇಳ್ಕೊಂಡಿದ್ರು. ಆದ್ರೆ ಒತ್ತಾಯದ ಮೇರೆಗೆ ಹಾಕ್ತಾ ಇದ್ದೀನಿ. ಅದು ಇರಲಿ ಇದು ಇರಲಿ ಅಲ್ಲ. ಗುಡ್. ಹ್ಯಾಂಪರ್ ಏನಾದ್ರು ಇದ್ರೆ ಮಾಡ್ತೀರಾ ಅಂತ ನಾನು ನಿಜವಾಗ್ಲೂ. ಡೋಂಟ್ ವರಿ ಅಂದ್ರೆ ನೀನೇನೆ ನೋಡ್ಕೊಳ್ಳೋಣ. ಟೀಮ್ ಅವ್ರ ಟೀಮ್ ನೀನು. ಅರ್ಚನಾ ದೇವ್ರಿಗೆ ಅರ್ಚನೆ ಮಾಡಿಸಿದಕ್ಕೆ ಹುಟ್ಟಿದ? ಇಲ್ಲ ಹಂಗೆ ಹುಟ್ಟಿದೆ, ಆಮೇಲೆ ಹುಟ್ಟಿದ್ಮೇಲೆ ಅರ್ಚನೆ ಮಾಡ್ಸರು ಅನ್ಸುತ್ತೆ. ಈಗ ಅವ್ರ ಗಂಡ ದಿನ ಅರ್ಚನೆ ಮಾಡಿಸ್ತಾ ಇದಾರೆ ಹೌದಾ? ಅವ್ರ ಖುಷಿಗೆ. ಅರ್ಚನನ್ ಅನ್ಯತಾ ಭಾವಿಸ್ಬೇಡಿ ಎಲ್ರು. ಅರ್ಚನ ಸಿಕ್ಕಿರೋ ಖುಷಿಗೆ ದಿನ ಅರ್ಚನೆ ಮಾಡಿಸ್ತಾ ಇದ್ದಾನೆ ಅಂತ ನೀನ್ ಅನ್ಕೊಂಡಿದ್ಯಾ? ನಮ್ಗೆ ಇದ್ ಗೊತ್ತು, ಈ ಹೋಮ್ ಡೆಲಿವರಿ ಗೊತ್ತು ಅಥವಾ ಹಾಸ್ಪಿಟಲ್ ಡೆಲಿವರಿ ಗೊತ್ತು, ನಾರ್ಮಲ್ ಸಿಸೇರಿಯನ್ ಗೊತ್ತು. ಈ ಕೊಟ್ಟಿಗೆ ಅಂದ್ರೆ ಏನು? ಅಯ್ಯೋ ಆಕ್ಚುಲಿ ಅದ್ ದನ ಕಟ್ಟುವ ಸ್ಥಳನೇ. ನಮ್ ತಾತ ಮುತ್ತಾತ ಅವರೆಲ್ಲ ಕೊಟ್ಟಿಗೆ ಇಟ್ಟಿದ್ರು ಅಂತ ಕೊಟ್ಟಿಗೆ ಮನೆ ಅಂತ ಕರ್ಕದ್ವಿ. ಕೊಟ್ಟಿಗೆ ದ್ವಾರಕನಾಥ್ ರಾವ್, ಮೋಹನ್ ಡಿ ಕೊಟ್ಟಿಗೆ. ಅರ್ಚನಾ ಎಲ್ಲಿ, ಯಾವ ಜಿಲ್ಲೆ ಇದು? ಚಾಮರಾಜಪೇಟೆ, ಬೆಂಗಳೂರು. ಓ ನೈಸ್. ಈ ಕೊಟ್ಟಿಗೆ ವಿಚಾರಣೆ ತಗೋಬೇಕಾದ್ರೆ ನನ್ನ ಫ್ರೆಂಡ್ ಒಬ್ರು ಹಳ್ಳಿಲಿದ್ರು. ಅವ್ರ ಊರಲ್ಲಿ ಒಬ್ಬ ಕುಡ್ಕೊಂಡ್ ಬಂದು ಬಾಟ್ಲುಗಳನ್ನು ಕೊಟ್ಟಿಗೆಲಿ ಇಟ್ಬಿಡೋನು. ಅವ್ರು ಅದನ್ನ ನೋಡಿದ್ರು ಏನು ಮಾಡ್ತಿರ್ಲಿಲ್ಲ. ಯಾಕೆ ಗೊತ್ತಾ? ನೆಕ್ಸ್ಟ್ ಡೇ ಆ ಬಾಟ್ಲನ್ನೆಲ್ಲ ಮಾರ್ಬಿಟ್ಟು ಹೋಗಿ ಐಸ್ ಕ್ಯಾಂಡಿ ತಗೊಳ್ಳೋಣ ಅಂತ. ಯಾರಿರ್ಬೋದು ನಿಮ್ 3 ಜನದಲ್ಲೇ ಇದಾರೆ ಆ ಫ್ರೆಂಡ್? ನೀವೇ ಇರ್ಬೇಕು. ನಾವಂತ ನಿಮ್ದೇ ಏನಾರ ಹೇಳಿ. ಚಿಪ್ ಕೆಲಸ ನೀವು ಮಾಡೋದಾ? ಅಂದ್ರೆ ನೀವ್ ಮಾಡಿದಿರಾ? ನೀ ಏನೇ ಮಾಡಿದ್ಯಾ? ಏನಿದು ಅಮೃತ? ಐ ಥಾಟ್ ಯು ವರ್ ಅ ಕ್ಲಾಸಿ ಲೇಡಿ. ಹೇಳಿ ಸರಿ ಹೇಳು. ಇಟ್ಸ್ ಆಲ್ ಔಟ್ಸೈಡ್ ಹನಿ. ಇಟ್ಸ್ ಆಲ್ ದ ಲುಕ್ಸ್. ಓಕೆ ವಾಟ್ ಇಸ್ ಇಟ್? ಮರ್ಯಾದೆ ತೆಗಿಬೇಕು ಅಂತ ಫಿಕ್ಸ್ ಮಾಡ್ಕೊಂಡ್ಮೇಲೆ ಏನ್ ಮಾಡಿದೆ. ಸೊ ನಮ್ಮೂರು ಶ್ರೀನಿವಾಸ್ಪುರ ಅಂತ, ನಮ್ ಚಿಕ್ಕಪ್ಪನೂರು. ಅಲ್ಲಿ ರಜಕ್ಕೆ ಅಂತ ಸಮ್ಮರ್ ಹಾಲಿಡೇಸ್ಗೆ ಹೋಗ್ತಾ ಇದ್ದೆ. ಸೊ ಅಲ್ಲಿ ಪೀರ್ ಖಾನ್ ಅಂತ ಒಬ್ರು ಇದ್ರು. ಅವ್ರು ಕುಡಿತಿದ್ರೋ ಅಥವಾ ಕುಡ್ದಿದ್ ತಗೊಂಡ್ ಬರ್ತಿದ್ರೋ ಗೊತ್ತಿಲ್ಲ. ಸೊ ಈ ಬ್ರ್ಯಾಂಡಿ ಮತ್ತೆ ವಿಸ್ಕಿ ಬಾಟಲ್ಸ್ ಬರ್ತಾ ಇತ್ತು. ಸೊ ಅದನ್ನ ಚೀಲದಲ್ಲಿ ಕಟ್ಬಿಟ್ಟು ಕೊಟ್ಟಿಗೆ ಮನೇಲಿ ಇಡ್ತಾ ಇದ್ರು. ಆ ಕೊಟ್ಟಿಗೆ ಮನೆಯಲ್ಲಿ ನಾವು ಹೋಗ್ಬಿಟ್ಟು ಅವ್ರು ಅದ್ ಯಾವಾಗ ಇಡ್ತಾರೆ ಅಂತ ನೋಡ್ಕೊಂಡು ರಾತ್ರಿ ಹೋಗಿ ಅದನ್ನ ಕದ್ದು ಮಾರನೇ ದಿನ ಐಸ್ ಕ್ಯಾಂಡಿ ಒಂದ್ ಬಾಟ್ಲ್ ಕೊಟ್ರೆ ಒಂದು ಐಸ್ ಕ್ರೀಮ್ ಕೊಡ್ತಾ ಇದ್ರು. ಸೊ ಆತರ ನಾನು ತುಂಬಾ ಸ್ಕ್ಯಾಮ್ ಮಾಡಿ ಐಸ್ ಕ್ರೀಮ್ ತಿಂದಿದ್ದೀನಿ. ಮಾರನೇ ದಿನ ತುಂಬಾ ಬೇಜಾರಾಗಿತ್ತು, ಯಾಕಂದ್ರೆ ಅವ್ರು ಇಡ್ತಿದ್ದಿದ್ ಎಲ್ಲ ಆಲ್ಮೋಸ್ಟ್ ಅರ್ಧ ಬಾಟಲ್ ನಾವೇ ಖಾಲಿ ಮಾಡಿದ್ವಿ. ಬಟ್ ಅವ್ರೇನ್ ಮಾಡ್ತಾ ಇದ್ರು ಆ ಬಾಟಲ್ ನ? ಅದ್ ಕೊಟ್ರೆ ದುಡ್ಡು ಕೊಡ್ತಾರಲ್ಲ, ಇದು ಹಳೆ ಪಾತ್ರೆ ಖಾಲಿ ಅದೇ ತಾನ ಕೊಟ್ರೆ ದುಡ್ಡು ಕೊಡ್ತಾರಲ್ಲ. ನೈಸ್. ಕ್ರಿಯೇಟಿವ್, ಸಖತ್ ಕ್ರಿಯೇಟಿವ್. ಇಂಥ ಜನಗಳು ಎಲ್ಲಿ ಸಿಗ್ತಾರೆ? ಹೊಡಿರಿ ಚಪ್ಪಾಳೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ.
ಐಸ್ ಕ್ರೀಮ್ ಗೋಲ್ ಅಂದ್ಮೇಲೆ ಹೆಂಗಿಂದನಾರು ಐಸ್ ಕ್ರೀಮ್ ತಗೋಬೇಕು. ಬಟ್ ಆದ್ರೂ ಅವಾಗ ತಿಂತಿದ್ದ ಐಸ್ ಕ್ರೀಮ್ ಟೇಸ್ಟ್ ಇವಾಗ ಎಷ್ಟೇ ಕಾಸ್ಟ್ಲಿ ಕೊಟ್ಟು ಐಸ್ ಕ್ರೀಮ್ ತಿಂದ್ರು ಆ ಟೇಸ್ಟ್ ಬರಲ್ಲ. ಬಟ್ ನೀನ್ ತಿನ್ನ ಕದ್ದು ತಿಂದಿದ್ದ ಐಸ್ ಕ್ರೀಮ್ ಇತ್ತಲ್ಲ ಅದನ್ನ ಇಸ್ ದ ಬೆಸ್ಟ್. ಬಟ್ ಗುಡ್ ಯಾ, ಕಳ್ಳತನಕ್ಕೆ ವಯಸ್ಸಿಲ್ಲ. ಈಗ 3 ಪ್ರಶ್ನೆ ಇದೆ. ಅದು ಆಕ್ಚುಲಿ ದೊಡ್ಡವರಿಂದ ಚಿಕ್ಕವ್ರಿಗೆ ಕೇಳಬೇಕು. ಫಸ್ಟ್ ಪ್ರಶ್ನೆ ದೊಡ್ಡವ್ರಿಗೆ, ಸೆಕೆಂಡ್ ಪ್ರಶ್ನೆ ಚಿಕ್ಕವ್ರು. ಹಂಗೆ ಕೇಳಿದ್ರೆ ಹಂಗಾದ್ರೆ ಮಾತ್ರ ಮಜಾ. ಸೊ ಯಾರಿಗೆ ಫಸ್ಟ್ ಕೇಳಬೇಕು? ದೊಡ್ಡವರಿಂದ ಚಿಕ್ಕವ್ರು ಹಂಗಾಗಬೇಕು. 3 ಪ್ರಶ್ನೆ, ಮೊದಲು 2 3. ನಾವಿಬ್ರು ಸೇಮ್. ಸೇಮ್. ಇವಳು ಚಿಕ್ಕವಳು, ಅಲ್ಲ ಮಂತು ಅದು ಇದು. ನಾನ್ ಜಾನು, ಜುಲೈ. ನಾನೇ ದೊಡ್ಡವಳು ಹಂಗಂದ್ರೆ. ಅಲ್ಲ ನಂಗೆ ಬೇಸಿಕಲಿ ಯಾರು ದೊಡ್ಡವರು ಅಂತ ತಿಳ್ಕೊಬೇಕಾಗಿತ್ತು. ಅದಕ್ಕೆ ಗೊತ್ತಾಯ್ತು ನಂಗೆ. ನಾವೇನ್ ವಿಕಿಪೀಡಿಯಲ್ಲಿ ಇದೆಲ್ಲ ಮಾಡಿಲ್ಲ. ಏನೋ ಡಬ್ಬಾ ತರ 2 ವರ್ಷ ಚಿಕ್ಕದು ಜಾಸ್ತಿನೇ ಇದೆ 2 ವರ್ಷ. ಸರಿ, ಡೇಟ್ ಆಫ್ ಬರ್ತ್ 26/7/1996. ಲವ್ಲಿ. 17/1/97. ಕಮ್ ಆನ್. ಮತ್ತೊತ್ತ 23 ನಾ 23/1/1996. ಮೊನ್ನೆ ಕೋವಿಡ್ ಬರಕ್ಕೆ 2 ದಿನಕ್ಕೆ ಹಿಂದೆ ಹುಟ್ಟಿರೋದು ಇವ್ರು 3 ಜನ. ಸೂಪರ್, ನೈಸ್. ಅಷ್ಟೇ ಅಲ್ಲ, ಸಾಮಾನ್ಯವಾಗಿ ಹೆಣ್ಮಕ್ಳು ಡೇಟ್ ಆಫ್ ಬರ್ತ್ ಹೇಳ್ಕೊಳ್ಳೋದಲ್ಲ. ಯಾಕೆ? ನನ್ ಡೇಟ್ ಆಫ್ ಬರ್ತ್ ಆಕ್ಚುಲಿ ವಿಕಿಪೀಡಿಯಾದಲ್ಲಿ 2 ವರ್ಷ ಜಾಸ್ತಿ ಇದೆ. ಹೌದಾ? ಹೌದಾ? ಹೌದು ಬ್ರೋ. ಕ್ಯಾಮ್ರಾ ಚೇಂಜ್ ಮಾಡಿ ಯಾರು ಮಾಡಿದೀರಾ ಚೇಂಜ್ ಮಾಡಿದೀನಿ. ಹ್ಮ್. ಅಕ್ಸೆಪ್ಟೇ ಮಾಡ್ತಾ ಇಲ್ಲ, ಅದಕ್ಕೆ ಬಿಟ್ಟಾಕ್ಬಿಟ್ಟಿದೀನಿ ನಾನು. ಬಟ್ ಒಳ್ಳೇದಲ್ವಾ, ಅಷ್ಟು ವಯಸ್ಸಾಗಿದ್ರು ಇಷ್ಟು ಹೆಂಗ ಕಾಣಿಸ್ಕೋತಾರೆ ಅನ್ಕೋತಾರೆ ಜನ. ಹಂಗೆಲ್ಲ ಆಗಲ್ಲ ಕೀರ್ತಿ ಅವ್ರೆ. ವಯಸ್ಸಾಗಿದ್ರು ಹೆಂಗ ಕಾಣ್ತಾರೆ ಅಂತ. ಇಲ್ಲ ಇಲ್ಲ, ನೀವ್ ತಪ್ಪು ತಿಳ್ಕೊಂಡು. ನಾನ್ ಹಂಗೆ ಅನ್ಕೊಂಡ್ರು ಇರಲ್ಲಪ್ಪ ಅಂತ. ಬಟ್ ಇವಳು ನೋಡ್ದಾಗೆಲ್ಲ ಅನ್ಸುತ್ತೆ, ಏನ್ ಹಿಂಗಿದಳು, ಮಗು ಹೆತ್ತೋಳ್ತಾರನೇ ಇವಲ್ಲ. ಏನೋ ಬೇಡ ಬಿಡು, ಯಾಕೆ. ಇಲ್ಲ, ನಂಗೆ ನಿಜವಾಗ್ಲೂ ಆತರ ಮೇಂಟೈನ್ ಮಾಡೋರ್ ಕಂಡ್ರೆ ಭಾರಿ ಖುಷಿ. ಆಮೇಲೆ ನಾನ್ ನೋಡ್ದಾಗ ಏನೇ ಮೇಂಟೈನ್ ಮಾಡಲ್ಲ, ಅದೇ ನನಗ್ ಉರಿಯೋದು. ಇರೋದೇ ಹಿಂಗೆ ಬ್ರೋ. ಜೀನ್ಸ್ ತಿನ್ನೋ ಕೇಳ್ಕೊಂಡ್ ಬಂದಿರ್ಬೇಕು ಬಿಡ್ರಿ. ಅಜ್ಜನ ಉರಿಯೋದ್ ನಂಗೆ. ಮೇಂಟೈನ್ ಮಾಡಿದ್ರೆ ಅಟ್ಲೀಸ್ಟ್ ಪರವಾಗಿಲ್ಲ, ಏನೋ ಕಷ್ಟ ಪಡ್ತಾ ಇದ್ದಾಳೆ ಪಾಪ ಅನ್ಬೋದು. ಮೇಂಟೈನು ಮಾಡಲ್ಲ, ಮೇಂಟೈನ್ ಆಗೇ ಇದೆ. ಅದೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ. ಮೋಸ್ಟ್ಲಿ ತೌಡ್ ಕುಟ್ತಾರ ಅಂತ ಮನೇಲಿ. ನಾನ್ ಕುಟ್ಟಿ ಏನಾಗಿಲ್ವಲ್ಲ, ಇವಳು ಕುಟ್ಟಿ ಏನ್ ಪ್ರಯೋಜನ. ಈಗ ಒಂದು ಟಾಸ್ಕ್, ಯಾರ ಕಾರ್ ಕ್ರೇಜ್ ಜಾಸ್ತಿ ಇದೆ? ಓಡ್ಸಕ್ಕೆ ಬರಲ್ಲ. ನಂಗೂ ಓಡ್ಸಕ್ ಬರಲ್ಲ. ನಾನ್ ಇವಾಗ ಕಲ್ತೀನಿ. ಅವಳಿಗೆ ಕಾರ್ ಕ್ರೇಜ್ ಹಂಗಂತ. ಈಗ ಯಾರೋ ಒಬ್ರು ಹಸ್ಬೆಂಡ್ಗೆ ಸಿಕ್ಕಾಬಿಟ್ಟೆ ಕಾರ್ ಕ್ರೇಜ್ ಇದೆ. ನಂಗೆ ಹಸ್ಬೆಂಡ್ ಇಲ್ಲ. ಸೊ ಅವ್ರು ಎವ್ರಿ ಇಯರ್ ಅಥವಾ 2 years ಒಂದ್ ಕಾರ್ ಚೇಂಜ್ ಮಾಡ್ತಾರೆ. ಹೌದು. ಮತ್ತೆ ಕಾರ್ ಬಗ್ಗೆ ಸಿಕ್ಕಾಬಿಟ್ಟೆ ಇನ್ಫಾರ್ಮೇಶನ್ ಗೊತ್ತಾಗ. ನಾನೇ ಫ್ರೆಂಡ್ಸ್. ನೀನೇ ಅಲ್ಲ, ನಿನ್ ಗಂಡನೇ. ಅದೇ ನನ್ ಗಂಡನೇ ಫ್ರೆಂಡ್ಸ್. ಈಗ 1 ನಿಮಿಷ ಟೈಮಲ್ಲಿ ಎಷ್ಟು ಕಾರ್ ಬ್ರ್ಯಾಂಡ್ಗಳ ಹೆಸರು ಜಾಸ್ತಿ ಯಾರು ಹೇಳ್ಬೋದು? ಇವಳೇ ಹೇಳ್ಬೇಕು. ಐಡಿಯಲಿ ಇವಳೇ ಹೇಳ್ಬೇಕು. ಟ್ರೈ ಮಾಡ್ತೀನಿ. ರೆಡಿ? ಕಮ್ ಆನ್. ಆಡಿ, BMW, ಸ್ಕೋಡಾ, Volkswagen, MG Comet, Tata Harrier, Scorpio, Safari, Sumo, Omini, ಕಿಡ್ನಾಪಿಂಗ್ ಕಾರ್. ಸಾಕಾ ಫ್ರೆಂಡ್ಸ್? ನಂಗೆ ಬೈಟು ಕಾಫಿ ಮೆನು ಕೇಳಿದ್ರೆ ಹಿಂಗೆ ಹೇಳ್ತೀನಿ. ಹೋಟ್ಲು ತರನೇ ಹೇಳ್ಬೇಕು. ಹೋಟ್ಲು ವೈಟರ್ ತರನೇ ಹೇಳ್ಬೇಕು. ಇಡ್ಲಿ, ಮಸಾಲೆ ದೋಸೆ, ಪ್ಲೇನ್ ದೋಸೆ, ಸೆಟ್ ದೋಸೆ, ಈರುಳ್ಳಿ ದೋಸೆ, ರವೆ ದೋಸೆ, ವಡೆ, ಮಸಾಲೆ ವಡೆ, ಪೊಂಗಲ್, ಬಿಸಿಬೇಳೆ ಬಾತ್, ಖಾರ ಬಾತ್, ಚೌಚೌ ಬಾತ್, ವಾಂಗಿ ಬಾತ್, ಪುಳಿಯೋಗರೆ, ಬಿಸಿಬೇಳೆ ಬಾತ್, ಸಾಕ್ಬಿಡುತ್ತೀನಿ, ಪುಲಾವ್. ಕ್ಲಾಸಿಕ್. ನೈಸ್. ನೋಡಿ, ತೆಂಗಿನಕಾಯಿ ತುಳಿದ ಮೇಲೆ ಎಷ್ಟು ಕೆಲಸ ಇರುತ್ತೆ. ಹೋಗಿ ಮೆನು ಎಲ್ಲ ನೋಡ್ಕೊಂಡ್ಬಂದು. ಗುಡ್. ಈ ಕಾರು ಇಷ್ಟೆಲ್ಲ ಬ್ರ್ಯಾಂಡ್ಗಳು ಹೇಳಿದಕ್ಕೆ ಒಂದು ವೌಚರ್ ಇದೆ. ಹಾರೇ ಕೊಡ್ತಾ ಇದೀರಾ? ಖುಷಿಗೆ ಮಾತ್ರ. ದುಡುಕಿ ಇಡ್ಲಿ ಅನ್ಬಿಟ್ನಲ್ಲಿ. ಮೂರು ಜನಕ್ಕೆ ಒಂದೊಂದು ಕಾರ್ ಬ್ರ್ಯಾಂಡ್ ಅವರು ಕರೆದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ತಗೊಳ್ಳಿ. ಸರಿ, ಇವಾಗ ಆಯ್ತು. ಖುಷಿ ಹೆಂಗಿದ್ರು ಗೆದ್ದಾಗಿದೆ ವೌಚರ್ನ. ಇನ್ನು ಒಂದು ವೌಚರ್ ಇದೆ, ನಿಮ್ಮಿಬ್ಬರಲ್ಲಿ ಒಬ್ರು ಕೊಡ್ತೀನಿ. ಈಗ ಒಂದು ಕಾರ್ ಗುರು ಅಂತ ಒಂದು ಶೋರೂಮ್. ಅಲ್ಲಿ ಏನಂದ್ರೆ A to Z ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಆಲ್ ಕೈಂಡ್ ಆಫ್ ಸರ್ವಿಸಸ್. ಅಲ್ಲಿ ಜನರಲ್ ಸರ್ವಿಸು, ಇಂಜಿನ್ ಆಯಿಲ್ ಇಂದ ಹಿಡಿದು ಪೇಂಟಿಂಗು, ಟಿಂಕರಿಂಗು, PPF ಎಲ್ಲ ಹಾಕ್ತಾರಲ್ಲ, ಅದು ಎಲ್ಲನೂ ಮಾಡ್ಕೊಡ್ತಾರೆ. ಸೊ ಅವ್ರದ್ದು ಬ್ರ್ಯಾಂಡ್ ಅಂಬಾಸಿಡರ್ ಅರ್ಚನಾ ಕೊಟ್ಟಿಗೆ ಅಥವಾ ಅಮೃತ ಹೆಂಗ್ ಹೇಳ್ತಾರೆ ಅಂತ. ಯಾರು ಚೆನ್ನಾಗಿ ಹೇಳ್ತಾರೆ ಅವ್ರಿಗೊಂದು ವೌಚರ್.
ಬ್ರ್ಯಾಂಡ್ ಅಂಬಾಸಿಡರ್ ಏನು ಮಾತಾಡಲ್ಲ, ನಾವು ನಗ್ನಕ್ಕೊಂಡು ಹಿಂಗ್ ಅಂತೀವಿ ಅಷ್ಟೇ. ಆಯ್ತು ಅದನ್ನೇ ಸೇಲ್ಸ್ ಹೆಡ್ ಬನ್ನಿ ಕಾರ್ ಗುರು ಸೇಲ್ಸ್ ಹೆಡ್. ಥ್ಯಾಂಕ್ ಯು. ಇಷ್ಟೇ ಮಾಡೋದು ಬ್ರ್ಯಾಂಡ್ ಅಂಬಾಸಿಡರ್. ಕಾರ್ ಗುರುಗೆ ಬನ್ನಿ, ನಿಮ್ಮ ಕಾರ್ ಸರ್ವಿಸ್ ನ ಮಾಡ್ಕೊಳ್ಳಿ. A to Z ಸೊಲ್ಯೂಷನ್. ಅಲ್ಲ ಒತ್ತಿಗೆ ತಗೊಳ್ಳಿ. ನಿಮ್ಮ ಕಾರಲ್ಲಿ ಹಲವಾರು ಪ್ರಾಬ್ಲಮ್ ಇದ್ರೆ ಅದೆಲ್ಲದಕ್ಕೂ ಒಂದು ಸೊಲ್ಯೂಷನ್, ಕಾರ್ ಗುರು. ಕೊಡಿ ಆ ವೌಚರ್ ಹೊಡಿ. ಟ್ವಿಸ್ಟ್, ಈ ತರ ಟ್ವಿಸ್ಟ್ ಅಲ್ವಾ? So, ಇದು ಬ್ರ್ಯಾಂಡ್ ಅಂಬಾಸಿಡರ್ ಅಮೃತ ಅವರಿಗೆ, ಥ್ಯಾಂಕ್ ಯು ಸೋ ಮಚ್. ಏನು ಮಾಡದೇ ಇರೋ ಅರ್ಚನಾ ಅವರಿಗೆ, ಸಿಕ್ಕಾಪಟ್ಟೆ ಕಾರ್ ಬಗ್ಗೆ ತಿಳ್ಕೊಂಡಿರೋ ಖುಷಿ ಅವ್ರಿಗೆ. ಥ್ಯಾಂಕ್ ಯು. ಇದ್ರಲ್ಲಿ ಏನಿದೆ ಅಂದ್ರೆ ಆ ವೌಚರ್ ತೆಗೆದ್ರೆ ನಿಮ್ಮ ಕಾರ್ಗೆ ಒಂದು ಸರ್ವಿಸ್ ಫ್ರೀ ಇದೆ. ಕಾರ್ ತಗೊಂಡಿದ ತಕ್ಷಣ ಬರ್ತೀನಿ. ಓಕೆನಾ? ರಾಜು ಗೌಡ. ಥ್ಯಾಂಕ್ ಯು ಕಾರ್ ಗುರು. ಇವ್ರದ್ದು 20+ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ. ಸ್ಮಾಲ್ ಕಾರ್ಸ್ ಇಂದ ಹೈ ಎಂಡ್ ಕಾರ್ಗಳವರೆಗೂ ಸರ್ವಿಸು ಮತ್ತೆ ಡೀಟೇಲಿಂಗ್ ಮಾಡ್ಕೊಡ್ತಾರೆ. EV ಕಾರ್ಗಳ ಸರ್ವಿಸು ಡೀಟೇಲಿಂಗು ಮಾಡ್ಕೊಡ್ತಾರೆ. ಸೆರಾಮಿಕ್ ಕೋಟಿಂಗು, ಗ್ರಾಫೈಟ್ ಕೋಟಿಂಗು, PPF, ಟಿಂಕರಿಂಗು, ಪೇಂಟಿಂಗು ಎಲ್ಲ ಮಾಡ್ತಾರೆ. ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಟೋಟಲ್ A to Z ಕಾರ್ ಸರ್ವಿಸ್. ನಾಗರಬಾವಿಲಿ ಇರೋದು. ವಾವ್, ನಿಮ್ಮ ಏರಿಯಾ. ಎಸ್. ನಿಮ್ ರೋಡಲ್ಲಿರೋ ಕಾರೆಲ್ಲ ತಗೊಂಡೋಗಿ ಬಿಟ್ಕೊಳ್ತೀವಿ. ಈ ಅದಕ್ಕೆ 1 use only ಅಂತ ಹಾಕಿದಾರಲ್ಲಿ. ENT ಕ್ಲಿನಿಕ್ ಆಡಿಯನ್ಸ್ಗೆ ಮತ್ತೆ ಕಾರ್ ಗುರು ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡೋರಿಗೆ ಲೇಬರ್ ಚಾರ್ಜ್ ಅಲ್ಲಿ 50% ಡಿಸ್ಕೌಂಟ್ ಇದೆ. ಲೇಬರ್ ಆಗಿರ್ಲಿ ಯಾವ್ದಾದ್ರು ಆಗಿರ್ಲಿ ಡಿಸ್ಕೌಂಟ್ ಅಂದಿದ Discount ಅಷ್ಟೇ. ನೆಟ್ಟಿಗಾಗುತ್ತೆ. ಅಷ್ಟೇ. ನಾಗರಬಾವಿಯಲ್ಲಿ ಇವ್ರದ್ದು ಒಂದೇ ಬ್ರಾಂಚ್ ಇರೋದು ಇಡೀ ಬೆಂಗಳೂರಲ್ಲಿ. ನಾಗರಬಾವಿಯಲ್ಲಿದೆ, ಗೋಲ್ಡ್ ಜಿಮ್ ಪಕ್ಕ. ಕಾರ್ ಗುರು ಸರ್ವಿಸ್ ಸೆಂಟರ್ ಅಂತ ಗೂಗಲ್ ಅಲ್ಲಿ ಟೈಪ್ ಮಾಡಿ ಸಿಗತ್ತೆ. ಹೋಗಿ ಕಾರ್ನ ಸರ್ವಿಸ್ ಮಾಡಿಸ್ಕೊಳ್ಳಿ. ಎಲ್ಲಾ ರೀತಿಯ ಕಾರ್ಗಳ ಸರ್ವಿಸು ಇಲ್ಲಿ ನಡೆಯುತ್ತೆ. ಥ್ಯಾಂಕ್ ಯು ಕಾರ್ ಗುರು. ಈಗ ಅರ್ಚನಾಯಿಂದ ಶುರು ಮಾಡೋಣ. ಅವ್ರಿಬ್ರು ಬಗ್ಗೆ 2 ಸುಳ್ಳು ಹೇಳ್ಬೇಕು. ಸುಳ್ಳು. ಅಮೃತಂಗ್ ಬೇಜಾನ್ ಜನ ಬಾಯ್ ಫ್ರೆಂಡ್ಸ್. ಅಮೃತ ಸಿಕ್ಕಾಪಟ್ಟೆ ಮೇಕಪ್ ಮಾಡಿ. ಖುಷಿ ಅಂತ ಕೆಟ್ಟ ಕುಲಿಗೆಟ್ಟ ಹುಡುಗಿ. ಇನ್ನೊಬ್ಳು ಗೊತ್ತಿಲ್ಲ ನಂಗೆ. ಆಮೇಲೆ ಸಿಕ್ಕಾಪಟ್ಟೆ ಜಿಪ್ಣಿ ಖುಷಿ. ಈಗ ಏನಾದ್ರೂ ರಿಯಾಕ್ಷನ್ ಬಂತ? ಕೆಲವ್ರಿಗೆ ಹಂಗೆ ಏನ್ ಮಾಡಿದ್ರು ಮುಖದಲ್ಲಿ ಆಕ್ಟಿಂಗ್ ಬರಲ್ಲ ಅನ್ನಕ್ಕೆ ನೀವೇ ಸಾಕೆ. ಅದೇನು ಎಕ್ಸ್ಟ್ರಾರ್ಡಿನರಿ ಅನ್ನಿಸ್ಲಿಲ್ಲ. ಖುಷಿ ಅರ್ಚನಾ ಬಗ್ಗೆ 2 ಸುಳ್ಳು. ಸುಳ್ಳು. ಅರ್ಚನಾಗ್ ಆಕ್ಚುಲಿ ಒಂಚೂರು ಕಾಮಿಡಿ ಸೆನ್ಸೇ ಇಲ್ಲ. ಆ ಟೈಮಿಂಗ್ ಅಂತೂ ಇಲ್ವೇ ಇಲ್ಲ. ಅವಳಿಗೆ ಮಾತಾಡೋದಕ್ಕೆ ಬರಲ್ಲ ಫಸ್ಟ್ ಆಫ್ ಆಲ್. ಆದ್ಮೇಲೆ ಅಮೃತ ಬಂದು ನಿಮ್ ತಪ್ಪಯ್ಯ ಅಂತೀನಿ, ದಯವಿಟ್ಟು ಹೇಳ್ಗೆ ಬಿಟ್ಬಿಡಿ. ಅಮೃತ ಸ್ಕ್ರೀನ್ ಮೇಲೆ ಓಕೆ ಸುಮಾರು ದಪ್ಪ ಆಗ್ಬಿಟ್ಟಿದ್ದಾಳೆ. ಆಕ್ಚುಲಿ ಅಂತೂ ಇಲ್ವೇ ಇಲ್ಲ. ದಪ್ಪ ಆಗ್ಬಿಟ್ಟಿದ್ದಾಳೆ, ಸ್ವಲ್ಪ ಜಾಸ್ತಿ ದಪ್ಪ ಆಗ್ಬಿಟ್ಟಿದ್ದಾಳೆ. ನನ್ ಜಾಯ್ಲೈನ್ ತರಕಾರಿ ಕತ್ತರಿಸ್ಬಿಡ್ಬೋದು ಹಂಗ ಅಷ್ಟು ಶಾರ್ಪ್. ಅಮೃತ ಕಮಾನ್. ಅರ್ಚನಾ ಮಾತು ತುಂಬಾ ಕಡಿಮೆ, ಮಾತಾಡಿದ್ರೆ ಮುತ್ತುದ್ರೋಗುತ್ತೆ ಅನ್ನಷ್ಟು ಸೈಲೆಂಟ್, ಮಾತಾಡಲ್ಲ. ಆಮೇಲೆ ಕನ್ನಡ ಸಿನಿಮಾ ಮಾಡಕ್ ಡೇಟ್ಸ್ ಇಲ್ಲ ಅವಳ ಹತ್ರ. ಕಾಯಿ ತುರಿತಾ ಇದೀನಿ, ತೌಡ್ ಹೋಗ್ತಾ ಇದ್ದೆ. ಅಷ್ಟು ಬಿಸಿ ಬಿಸಿ. ಪಾಪ ಛೇ. ಎಲ್ಲದಕ್ಕೂ ಟೈಮ್ ಬರುತ್ತೆ. ಟೈಮ್ ಆಯ್ಗ ಟೈಮ್ ಬರುತ್ತೆ. ಖುಷಿ ಸಿಕ್ಕಾಬಟ್ಟೆ ರೂಡ್ ಒಂಥರ, ಅಂದ್ರೆ ಅವಳ ಮುಖ ನೋಡಿದ್ರೆ ಮಾತಾಡ್ಬೇಕಂತಾನೆ ಅನ್ಸಲ್ಲ. ಆ ತರ ಒಂಥರ ಡೋಂಟ್ ಟಾಕ್ ಟು ಮೀ ಅನ್ನೋ ತರಾನೇ ಇರ್ತಾಳೆ. ಶಿ ಇಸ್ ನಾಟ್ ವೆರಿ ಸ್ವೀಟ್. ಐ ಥಿಂಕ್ ನನ್ ಇಂಡಸ್ಟ್ರಿಯಲ್ಲಿ ಅಷ್ಟು ರೂಡ್ ಆಗಿರೋರು ಯಾರನ್ನೂ ನೋಡೇ ಇಲ್ಲ. ಖುಷಿ ಅದು. ಖುಷಿ ಆಪೋಸಿಟ್ ಹೆಸರು ಇಟ್ಬಿಟ್ಟಿರೋರ್ ಫ್ಯಾಮಿಲಿ. ಯಾವ ಗಳಿಗೆಲಿ ಇಟ್ರು ಖುಷಿ. ಆಮೇಲೆ ಅದು ಒಂದು. ಆಮೇಲೆ ಯೋಚನೆ ಮಾಡು ಬರ್ಲಿ. ಎಷ್ಟು ಕೆಟ್ಟದಾಗ ಅಡಿಗೆ ಮಾಡ್ತಾಳೆ ಗೊತ್ತಾ? ಅಯ್ಯಪ್ಪ, ಅಷ್ಟು ಯಾವ್ದಾದ್ರು ಅಮೃತ್ಸರಿ ಪನೀರ್ ಬುರ್ಜಿ ಬಾಯಲ್ಲಿ ಇಡಕ್ ಆಗ್ಲಿಲ್ಲ. ದೇವ್ರ ಮೇಲೆ ಹೆಬ್ಬಾರ್ಸ್ ಕಿಚನ್ ಅದು ಇದು ಸಬ್ಸ್ಕ್ರೈಬ್ ಮಾಡ್ಕೋ ಫೋನ್. ಕರೆಕ್ಟ್. ಅವ್ರಿಗೆ ಪ್ರಮೋಷನ್ ಮಾಡ್ತಾ ಇದ್ದೀನಿ. ಮಾಡ್ಲಿ ಪಾಪ, ಅವರಿಂದಾನೇ ನಾನು ಅಡಿಗೆ ಕಲ್ತಿರೋದು. ನಾನ್ ತುಂಬಾ ಚೆನ್ನಾಗಿ ಮಾಡ್ತೀನಿ ಬೈ ದ ವೇ. ಇಲ್ಲ ಇವಳು ಚೆನ್ನಾಗ್ ಮಾಡಲ್ಲ. ಸುಳ್ಳು, ಚೆನ್ನಾಗ್ ಮಾಡಲ್ಲ. ಸರ್ ಕಟ್ಕೊಂಡ್ ನಾನು ಏನ್ ಮಾಡಕ್ಕಾಗತ್ತೆ, ಇರ್ಲೇಬೇಕಲ್ಲ. ನಿಸ್ವಾರ್ಥಿ ಅಮೃತ.
ನನ್ ತಾಯಿ ಖುಷಿಯಾಗಿರ್ಬೇಕು ಅಷ್ಟೇ, ಅದು ಒಂದು ಫಸ್ಟ್. ಅವ್ರ ನಂಬರೇ ಇಲ್ಲ ನಂಗೆ. ನಿಮ್ ನಂಬರ್ ಅಂತ ಕೊಟ್ಟಿರ್ತೀನಿ ಅವ್ರ ಬೇಡ ಬೇಡ, ಅಯ್ಯೋ. ನೀವು 3 ಜನ ಆಕ್ಟಿಂಗ್ ಅಲ್ಲಿ ಪಳಗಿದ್ದೀರಾ. ನಾನು ಎಕ್ಸ್ಪರ್ಟ್ ಅಂತೆಲ್ಲ ಹೇಳಲ್ಲ, ಚಿಕ್ಕದಾಗ ಆಕ್ಟಿಂಗ್ ಬರುತ್ತೆ. ನೀವ್ ಹೇಳ್ಬಾರ್ದು, ನಾವ್ ಹೇಳಿದ್ರೆ ಹಂಬಲ್ ಆಗಿರುತ್ತೆ, ನೀವ್ ಹೇಳಿದ್ರೆ ಇನ್ಸಲ್ಟ್ ಅಲ್ವಾ? ಗೊತ್ತಾಗೋಯ್ತಾ? ಅಮ್ಮ ಅರ್ಜೆಂಟ್, ನನ್ಗೊಂದ್ ಮದ್ವೆ ಆಗೋಯ್ತು, ನಾನ್ ಸಂಜೆ ಮನೆ ಕರ್ಕೊಂಡ್ ಬರ್ತೀನಿ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಿರೇ ಮನ್ಸುಗೊಳ್ಳೆದು.